ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಆಕ್ಚುಲಿ ಎಷ್ಟೊಂದ್ ಜನ ಕೇಳ್ತಾ ಇದ್ರಿ ನೈಲ್ ಆರ್ಟ್ ಹೇಳ್ಕೊಡಿ ಮ್ಯಾಮ್ ಅಂತ. ಬಟ್ ನೈಲ್ ಆರ್ಟ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನೇನ್ ನೈಲ್ ಆರ್ಟ್ ಕೂಡ ನಾನು ಯಾವತ್ತೂ ಲೈಫಲ್ಲೇ ಮಾಡ್ಸಿಲ್ಲ ಇಲ್ಲಿ ತನಕ. ಯಾಕಂತಂದ್ರೆ ನನ್ನ ಪ್ರೊಫೆಷನ್ಗೆ ನೈಲ್ ಆರ್ಟ್ ಮಾಡ್ಸಿದ್ರು ಕೂಡ ನಾನು ಅದನ್ನ ಒಂದಿನ ಇಟ್ಕೊಳ್ಳೋದು ಕೂಡ ಹೆಚ್ಚೆ. ಸೊ ಅದನ್ನ ನಾನು ರಿಮೂವ್ ಮಾಡಿಸ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ನೈಲ್ ಆರ್ಟ್ ಸವಾಸಕ್ಕೆ ಹೋಗಿರ್ಲಿಲ್ಲ. ನೀವು ಕಮೆಂಟ್ ಹಾಕಿದಕ್ಕೆ ಓಕೆ, ನಂಗೆ ನೈಲ್ ಆರ್ಟ್ ಅಂತೂ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ನೈಲ್ಸ್ ನ ಬೆಸ್ಟ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿ ಹೇಗೆ ಫಿಕ್ಸ್ ಮಾಡೋದು ಅಂತ ಆದ್ರೂ ನಾನು ನಿಮ್ಗೆ ಹೇಳ್ಕೊಡ್ಬೋದು ಅಂತ ನನ್ನ ಮೈಂಡಿಗೆ ಬಂದು ನಾನು ಸರ್ಚ್ ಮಾಡಿದಾಗ ನೈಕಾದಲ್ಲಿ ನನಗೆ ಸಿಕ್ಕಿದ್ದೆ ಈ ಒಂದು ನೈಲ್ಸ್. ಇದೆಲ್ಲ ಜಸ್ಟ್ 160 ರುಪೀಸ್ಗೆ ನನಗೆ ಸಿಕ್ಕಿದೆ. ಸೊ ಕೆಲವೊಂದ್ಸರಿ ಆಫರ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಿಮ್ಗೆ 200 ಬಿಲೋ ಅಂತೂ ಸಿಗುತ್ತೆ, 200 ರೂಪಾಯಿ ಒಳಗಂತೂ ನಿಮ್ಗೆ ಸಿಗುತ್ತೆ. ನನಗೆ ಈ ಒಂದು ನೈಲ್ಸ್ ಜಸ್ಟ್ 160 ರುಪೀಸ್ಗೆ ಈ ಒಂದು ನೈಲ್ಸ್ ನಿಮ್ಗೆ 2 ಹ್ಯಾಂಡ್ಸ್ ಮತ್ತೆ 2 ಲೆಗ್ಸ್ ಕೂಡ ಸಿಗುತ್ತೆ. ಆರಾಮ್ಸೆ ನೋಡಿ, ಇದು ಯಾವುದೇ ಕಾರಣಕ್ಕೂ ನೀವು ಆರ್ಟಿಫಿಷಿಯಲ್ ನೈಲ್ ನ ನೀವು ಸ್ಟಿಕ್ ಮಾಡಿದೀರಾ ಅಂತಾನೆ ಅನಿಸ್ತಿಲ್ಲ. ಮತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲರು, ಎಲ್ಲಾ ಸ್ಕಿನ್ ಶೇಡ್ಗೂ ಸೂಟ್ ಆಗುತ್ತೆ. ನಾನು ನೋಡಿ ಯಾವ ರೀತಿ ಈ ಒಂದು ನೈಲ್ ಆರ್ಟ್ ನ ನಾನು ಮಾಡ್ಕೊಂಡೆ. ಈ ನೈಲ್ ಆರ್ಟ್ ಅಂತಾನೆ ಅನ್ಬೋದು ಆರಾಮ್ಸೆ. ಇನ್ ನೈಲ್ ಆರ್ಟ್ ಮಾಡ್ಸಿದ್ರು ಕೂಡ ಅದು ಕೂಡ ಪರ್ಮನೆಂಟ್ ಅಲ್ಲ. ನೈಲ್ಸ್ ಗ್ರೋ ಆಗ್ತಾ ಆಗ್ತಾ ನಾವು ಅದನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಮತ್ತೆ ಅದನ್ನ ನಾವು ಮೇಂಟೆನೆನ್ಸ್ ಕೂಡ ಮಾಡ್ಬೇಕಾಗತ್ತೆ. ಇಷ್ಟು ದಿನಕ್ಕೆ ಅಂತ ಹೋಗಿ ಮತ್ತೆ ನಾವು ಅದಕ್ಕೆ ತುಂಬಾ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಸೊ ಆ ಟೆನ್ಷನ್ನೇ ಬೇಡ. ನಿಮ್ಗೆ ಯಾವಾಗ ಬೇಕೋ ಅವಾಗ ಹಾಕೊಳ್ಳಿ, ಮತ್ತೆ ರಿಮೂವ್ ಮಾಡಿ ಆರಾಮ್ಸೆ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು. ಯಾಕಂತಂದ್ರೆ ನಿಮ್ಗೆ ಈ ಒಂದು ಕಲರ್ ಆಗಿರ್ಬೋದು ಮತ್ತೆ ಇದು ಸೈಜ್ ನಿಮ್ಗೆ ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಆರ್ಟಿಫಿಷಿಯಲ್ ನೈಲ್ ಅಂತಾನೆ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ನೈಲ್ ಆರ್ಟ್ ಅಲ್ಲಿ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ, ನೈಲ್ ಆರ್ಟ್ ಮಾಡಿದಾಗ ನೋಡಿ ಈ ಒಂದು ಪೋರ್ಷನ್ ಅಲ್ಲಿ ಏನಾದ್ರು ಫುಡ್ ಹೋಗಿ ಸೇರ್ಕೊಂಡ್ಬಿಟ್ರೆ ಅದು ಫಂಗಸ್ ತರ ಕ್ರಿಯೇಟ್ ಆಗ್ಬಿಡುತ್ತೆ. ಈಗ ನೋಡಿ ಉಗುರು ಸುತ್ತಾಗೋದು ಅಂತಾರಲ್ಲ ನೋಡಿ, ಆ ರೀತಿ ಕ್ಯೂ ತರ ಫಾರ್ಮ್ ಆಗ್ಬಿಟ್ಟು ನೇಲ್ಗೆ ಏನಾದ್ರು ಒಂದ್ ಚಿಕ್ಕ ಹೇಟ್ ಆದ್ರೂ ಕೂಡ ಎಷ್ಟು ನೋವಾಗುತ್ತೆ ನೋಡಿ. ಬೇಕಾದ್ರೆ ಮಸಲ್ಸ್ ಆದ್ರೂ ಅಷ್ಟು ನೋವಾಗಲ್ಲ, ನೇಲ್ಸ್ಗೆ ಆದ್ರೆ ಅಷ್ಟು ನೋವಾಗುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಆಕ್ಚುಲಿ ಆ ರೀತಿ ಪ್ರಾಬ್ಲಮ್ಸ್ ಏನಕ್ಕೆ ಬರುತ್ತೆ ಅಂತಂದ್ರೆ ನೇಲ್ ಆರ್ಟ್ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವಿಡಿಯೋಸ್ ನೋಡ್ತಾ ಇದ್ದೆ, ಈ ರೀತಿ ಆಗೋಯ್ತು ನನ್ ನೇಲು, ಮತ್ತೆ ಅದು ಎಲ್ಲೋ ಇಶ್ ಆಗಿ ಮತ್ತೆ ಆ ನೇಲ್ನೇ ಅರ್ಧ ಮುಕ್ಕಾಲ್ ಭಾಗ ಕಟ್ ಮಾಡಿ ಆ ನೋವು ತಿನ್ನೋದಕ್ಕಿಂತ ಬೆಸ್ಟ್ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಹಾಕೊಳ್ಳಿ, ನಿಮ್ಗೆ ಇಷ್ಟ ಆದಾಗ ಹಾಕೊಳ್ಳಿ, ಕಷ್ಟ ಆದ್ರೆ ತೆಗ್ದಿಟಿ ಅಷ್ಟೇ. ಇದ್ರಲ್ಲೂ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ. ಇದು ಆಕ್ಚುಲಿ ಇದು ನಾನು ಲ್ಯಾವೆಂಡರ್ ಕಲರು, ಒಂಥರ ಲೈಟ್ ಲ್ಯಾವೆಂಡರ್ ಕಲರ್, ಇದು ಪಿಂಕ್ ಲ್ಯಾವೆಂಡರ್ ಮಿಕ್ಸ್. ಇದ್ರಲ್ಲೂ ಇನ್ನು ಯಾವ್ಯಾವ ಕಲರು ಇದೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಪರ್ಚೇಸ್ ಮಾಡಿ. ಬೆಸ್ಟ್ ಆಗಿದೆ. ಈ ಒಂದು ನೇಲ್ಸ್ ನ ನಾನು ಯಾವ ಪ್ರೊಸೀಜರ್ ಅಲ್ಲಿ ಸ್ಟಿಕ್ ಮಾಡ್ಕೊಂಡಿದೀನಿ ಅಂತ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ನೈಲ್ಸ್ ನೀವು ಬೇಕಾದ ಹಾಕೊಳ್ಬಹುದು, ಆಮೇಲೆ ಬಿಚ್ಚಿಡ್ಬೋದು, ಆಮೇಲೆ ರೀಯೂಸ್ ಕೂಡ ಮಾಡ್ಕೊಳ್ಬಹುದು. ತುಂಬಾ 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 ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಜಸ್ಟ್ ಒಂದು ಸ್ಯಾಂಪಲ್ ಗೆ ಇಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಆಮೇಲೆ ಅಪ್ಲೈ ಮಾಡೋ ತೋರಿಸ್ತೀನಿ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರು, ಡಿಸೆಂಟ್ ಆಗಿ ಸಖತ್ತಾಗಿದೆ ನೋಡಿ. ಇಷ್ಟು ಒಂಥರ ತುಂಬಾ ಲಾಂಗು ಇಲ್ಲ, ತುಂಬಾ ಕಡಿಮೆನೂ ಇಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಕೈಯೇನೆ. ಬಿಫೋರ್ ಹಿಂಗಿದೆ, ಇದನ್ನ ಅಪ್ಲೈ ಮಾಡಿದ್ರೆ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬಾ ಸಖತ್ತಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಮತ್ತೆ ಈಗ ಈ ಒಂದು ನೇಲ್ಸ್ ನ ಹೇಗೆ ಅಪ್ಲೈ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಈ ಒಂದು ಇದ್ರಲ್ಲಿ ಈ ರೀತಿಯಾದಂತ ಒಂದು ಟೂಲ್ ಕೊಟ್ಟಿರ್ತಾರೆ. ಇದನ್ನ ಫಸ್ಟ್ ನಮ್ ನೇಲ್ಸ್ ಮೇಲೆ ಜಸ್ಟ್ ತುಂಬಾ ಜೋರಾಗಿ ಮಾಡ್ಬೇಡಿ, ಜಸ್ಟ್ ಹಿಂಗ್ ರಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅಲ್ಲಿ ನಾವು ಗ್ಲೂ ಹಾಕ್ತಿವಲ್ವಾ, ಅದು ತುಂಬಾ ಸಾಫ್ಟ್ ಇದ್ರೆ ಕೂರಲ್ಲ, ಒಂಚೂರು ರಫ್ ಆದ್ರೆ ನೀಟಾಗಿ ಅದು ಕೂರುತ್ತೆ. ಸೊ ಅದಕ್ಕೋಸ್ಕರ. ಮತ್ತೆ ನಿಮ್ದು ಏನಾದ್ರು ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ನೈಲ್ ಕಲರ್ ಇದೆ, ಅದು ಹೋಗ್ಬಿಡುತ್ತೆ ಇದ್ರಲ್ಲೇ ಜಸ್ಟ್ ಹಿಂಗೆ ಮಾಡಿದ್ರೆ. ಇದು ಯಾವ್ಯಾವ ನೈಲ್ಗೆ ಮಾಡ್ತೀರಾ ಎಲ್ಲಾ ನೈಲ್ಸ್ ಈ ರೀತಿ ಫಸ್ಟ್ ರಬ್ ಮಾಡಿ ಇಟ್ಕೊಳ್ಳಿ. ತುಂಬಾ ಈಸಿ ಅಪ್ಲೈ ಮಾಡೋದಿದು, ಯಾರ ಹೆಲ್ಪ್ ಬೇಕಿಲ್ಲ, ನಾವೇ ಓನ್ ಆಗಿ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು. ಮತ್ತೆ ನೈಲ್ ಆರ್ಟ್ ಮಾಡ್ಸಿರೋ ತರನೇ ಕಾಣಿಸುತ್ತೆ. ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ನಾವು ಜಾಯಿಂಟ್ ಮಾಡಿದೀವಿ ಅಂತ ಗೊತ್ತಾಗದೇ ಇಲ್ಲ. ನನಗ್ ಬೇಕು ಅಂತ ನಾನು ತರ್ಸ್ಕೊಂಡೆ. ಹಾಗೆ ನಿಮ್ಗೂ ಕೂಡ ಹೇಳಿದ್ರೆ ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಜಸ್ಟ್ ನೋಡಿ ಈ ರೀತಿ ಅಷ್ಟೇ, ಇನ್ನೇನು ಮಾಡಿಲ್ಲ, ಜಸ್ಟ್ ಈ ರೀತಿ ಹಿಂಗ್ ಮಾಡಿದೀನಿ. ಈಗ ಇಷ್ಟೊಂದು ನೈಲ್ಸ್ ಇದೆ ನೋಡಿ, ಇದೆಲ್ಲ ದೊಡ್ಡದು. ಇದು ಕಾಲಿಗೆ ಹಾಕೋದು, ನಾನು ಕೈಗೆ ಹಾಕೋದ್ ತೋರಿಸ್ತೀನಿ. ಕಾಲ್ಗೂ ಕೂಡ ನೀವು ಅದೇ ರೀತಿ ಹಾಕೊಳ್ಬಹುದು. ಟೋಟಲಿ ಇದರಲ್ಲಿ 24 ನೈಲ್ಸ್ ಇದೆ. 2 ಕಾಲ್ಗೆ 2 ಕೈಗೂ ಕೊಟ್ಟಿದ್ದಾರೆ. ಮತ್ತೆ ಇದು ಕೈಗೆ ನೋಡಿ, ನೋಡ್ಕೊಳ್ಬಹುದು ಸೈಜು. ಆಕ್ಚುಲಿ ಈ ಕಡೆಯಿಂದ ಇಲ್ಲಿ ಚಿಕ್ಕದಿದೆ, ಈ ಕಡೆ ದೊಡ್ಡದಿದೆ. ಫಸ್ಟ್ ದೊಡ್ಡದು ತಗೊಳ್ಳಿ. ನಾವು ಥಂಬ್ ಫಿಂಗರ್ಗೆ ಹಾಕೋದಿಕ್ಕೆ ಫಸ್ಟ್ ಸೈಜ್ ನೋಡ್ಕೊಳ್ಳಿ ನೈಲ್ದು. ಈ ಒಂದು ನೈಲು ಇದಕ್ಕೆ ಸೂಟ್ ಆಗತ್ತಾ ಅಂತ ಸೈಜ್ ನೋಡ್ಕೊಳ್ಬೇಕು ನೀವು ನೋಡಿ.
ಆಗಿ ಸೂಟ್ ಆಗುತ್ತೆ. ನಾನು ಯಾವ್ದೋ ಆರ್ಟಿಫಿಷಿಯಲ್ ನೇಲ್ ಅನ್ಸೋ ತರನೇ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೈಜು. ನನಗಂತೂ ಇಷ್ಟು ಬಜೆಟ್ ಫ್ರೆಂಡ್ಲಿಯಲ್ಲಿ ಇದು ಸಿಗುತ್ತಾ ಅಂತ ಇವಾಗೆ ಗೊತ್ತಾಗಿದ್ದು. ಮತ್ತೆ ನಿಮ್ಗೆ ಈ ರೀತಿ ಗ್ಲೂ ಕೂಡ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಮೇಲ್ಗಡೆ ಕೊಟ್ಟಿದಾರಲ್ಲ, ಇದೆಲ್ಲ ನಿಮ್ಗೆ ಕಾಲಿಗೆ ಹಾಕೋದು, ಇದೆಲ್ಲ ಕೈಗೆ ಹಾಕೋದು. ಈಗ ಕೈಗೆ ಇವಾಗ ನಮ್ಗೆ ಇಲ್ಲಿದೆ ನೋಡಿ, ಸೈಜಸ್ ನೋಡ್ಕೊಂಡು ನಾವು ತಗೊಳ್ಬೇಕು. ಫಸ್ಟ್ ಹಿಂಗ್ ಇಟ್ಟು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಯಾವ ಸೈಜು ನಮ್ಗೆ ಬೆರಳಿಗೆ ಆಗತ್ತೆ ಅಂತ. ಸೊ ಈಗ ನಾನು ತಮ್ ಫಿಂಗರ್ಗೆ ನೋಡಿ ಈ ರೀತಿ ಹಿಂಗೆ ಮಾಡಿದ್ರೆ ಈ ಒಂದು ಗ್ಲೂ ಓಪನ್ ಆಗತ್ತೆ. ಫಸ್ಟ್ ಒಂದೊಂದಾಗಿ ಓಪನ್ ಮಾಡ್ಕೊಳ್ಳಿ, ಎಲ್ಲ ಓಪನ್ ಮಾಡ್ಬೇಡಿ. ನೋಡಿ ಈ ರೀತಿ ಹಿಂಗ್ ತಗೊಂಡು ನೋಡಿ ನೀಟಾಗಿ ಗ್ಲೂ ಹಿಂಗ್ ಹಾಕಿ, ಇಲ್ಲಿ ಮೇಲ್ಗಡೆ ಒಂದು ನಿಮ್ಗೆ ಕವರ್ ಇರುತ್ತೆ, ಅದನ್ನ ತೆಗಿಬೇಕು, ನೀವು ರಿಮೂವ್ ಮಾಡ್ಬೇಕಾಗತ್ತೆ. ಅದ್ ರಿಮೂವ್ ಮಾಡಿದ್ರೆ ಮಾತ್ರ ಮೇಲ್ಗಡೆ ಗ್ಲೂ ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಕವರ್ ತೆಗಿಬೇಕು. ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ಗೊತ್ತಾಗೋದಿಲ್ಲ ನಿಮ್ಗೆ, ತಗೊಂಡಾಗ ಗೊತ್ತಾಗತ್ತೆ. ವಿಡಿಯೋದಲ್ಲಿ ಗೊತ್ತಾಗ್ತಿದೆಯಾ ಇಲ್ಲ ಗೊತ್ತಿಲ್ಲ. ನೋಡಿ ಇಲ್ಲೊಂದು ಚೂರ್ ಕಾಣಿಸ್ತಾ ಇದೆ, ಇದನ್ನ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು, ಮೇಲ್ಗಡೆ ಇರುವಂತ ಕವರ್ನ. ನೋಡಿ ಈ ಒಂದು ಕವರ್ ರಿಮೂವ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈಗ ಈ ಒಂದು ನೇಲ್ ನ ತಗೊಂಡು ನೀಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ತಾ ಒಂದ್ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಾಗೆ ಇಟ್ಕೊಳ್ಬೇಕು. ನೋಡಿ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತು ಹೀಗೆ ಇಟ್ಕೊಳ್ಳಿ, ಅದು ಹಂಗೆ ಸ್ಟಿಕ್ ಆಗತ್ತೆ. ಮತ್ತೆ ರಿಮೂವ್ ಮಾಡೋದು ಅಷ್ಟೇ ತುಂಬಾ ಈಸಿ ಇರುತ್ತೆ. ಜಸ್ಟ್ ಹಿಂಗೆ ಗ್ಲೂನ ಹಿಂಗ್ ತೆಗೆದ್ಬಿಟ್ರೆ ಬಂದ್ಬಿಡುತ್ತೆ ಅಷ್ಟೇ, ಏನ್ ತುಂಬಾ ಕಷ್ಟ ಏನಿಲ್ಲ ರಿಮೂವ್ ಮಾಡೋದು ಕೂಡ. ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅವಾಗ ಗ್ಲೂ ನಮ್ಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಒಂದ್ 10 ಸೆಕೆಂಡ್ಸ್ ಹಂಗೆ ಇಟ್ಕೊಳ್ಳಿ ಅಷ್ಟೇ. ಈಗ ನೋಡಿ, ವಾವ್, ನನ್ನ ನೇಲ್ಸ್ ಏನಾದ್ರೂ ಇದು ನಂದ ನ್ಯಾಚುರಲ್ ನೇಲ್ ತರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿದೆ. ನಂಗೆ ನೇಲ್ ಕಲರು ಅಷ್ಟೇ ತುಂಬಾ ಇಷ್ಟ ಆಯ್ತು. ಯಾವುದೇ ಕಾರಣಕ್ಕೂ ನಾನು ಇದು ಆರ್ಟಿಫಿಷಿಯಲ್ ನೇಲ್ ಹಾಕೊಂಡಿದೀನಿ ಅಂತಾನೆ ಕಾಣಿಸ್ತಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟಿಕ್ ಆಗಿದೆ ಅಂತ, ಸಾಕಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನೆಕ್ಸ್ಟ್ ಮತ್ತೆ ಈ ಒಂದು ಫಿಂಗರ್ಗೂ ಇದೇ ರೀತಿ ನಾವು ಸೈಜಸ್ ನೋಡ್ತಾ ನೋಡ್ತಾ ಹಾಕೊಳ್ಬೇಕು. ನೋಡಿ ಇಲ್ಲಿ ಸೈಜಸ್ ಕೊಟ್ಟಿದಾರಲ್ವಾ, ನೀವು ನೋಡಿ ಫಸ್ಟ್ ಸೈಜ್ ಎಲ್ಲ ನೋಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಬೆರಳಿಗೆ ಇಲ್ಲೇ ಕೊಟ್ಟಿರ್ತಾರೆ ನಿಮ್ಗೆ ಆರ್ಡರ್ ಆಗಿ, ಇಲ್ಲಿ ತಮ್ ಫಿಂಗರು ಮತ್ತೆ ಸೆಕೆಂಡ್ ಫಿಂಗರು ಈ ರೀತಿ ನೀವು ಅದೇ ಗೊತ್ತಾಗತ್ತೆ ಮೆಜರ್ಮೆಂಟ್. ನೋಡಿ ಈ ರೀತಿ ಫಸ್ಟ್ ಹಿಂಗೆ ಮೆಜರ್ಮೆಂಟ್ ನೋಡ್ಕೊಳ್ಳಿ. ನೋಡಿ ಆಗತ್ತೆ ಅಲ್ವಾ. ಸೊ ಈಗ ಮತ್ತೆ ಗ್ಲೂನ ನಾವು ಚೆಕ್ ಮಾಡಬೇಕು ಯಾವ್ದಾಗತ್ತೆ ಅಂತ. ಸೇಮ್ ಅವಾಗ ಹೆಂಗೆ ನಾವು ಗ್ಲೂ ತಗೊಂಡ್ವಿ ಅದೇ ರೀತಿ ಈ ಬೆರಳಕ್ಕೂ ಕೂಡ ನಾವು ಗ್ಲೂ ತಗೊಳ್ಬೇಕು. ಗ್ಲೂ ತಗೊಂಡು ಗ್ಲೂನ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ನೈಲ್ಸ್ನ ಈ ರೀತಿ ಒಂದು 10 ಸೆಕೆಂಡು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಸೇಮ್ ಇದು ಕೂಡ ಅದೇ ರೀತಿ ಅದೇ ಪ್ರೊಸೀಜರೇ ಇರುತ್ತೆ. ಇದೇ ರೀತಿ ನಾವು ಎಲ್ಲ ಬೆರಳಿಗೂ ಹಾಕೊಳ್ತಾ ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ ಫಿಂಗರ್ಗೆ ಗ್ಲೂ ತಗೊಳ್ಳೋಣ. ಗ್ಲೂ ತಗೊಂಡು ನೀಟಾಗಿ ಫಸ್ಟ್ ಸ್ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಬರುತ್ತಲ್ವಾ, ಇದನ್ನ ಈ ಒಂದು ರ್ಯಾಪರ್ನ ತೆಗೆದ್ಬಿಡಿ. ಇದನ್ನ ತೆಗಿಯೋವಾಗ ಸ್ವಲ್ಪ ಹುಷಾರಾಗಿ ತೆಗಿಬೇಕು. ತೆಗೆದು ನೋಡಿ ಹಿಂಗ್ ಗ್ಲೂ ಇರುತ್ತೆ. ಈಗ ನೀವು ನೇಲ್ನ ತಗೊಂಡು ಹಿಂಗೆ ಇಟ್ಕೊಳ್ಬೇಕಾಗತ್ತೆ. 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೇಲ್ಸ್. ಕಲರ್ ಅಂತೂ ಎಲ್ಲ, ನೀವು ಅಕಸ್ಮಾತ್ ನೀವು ಡಾರ್ಕ್ ಸ್ಕಿನ್ ಟೋನ್ ಇದ್ರೂ ಚೆನ್ನಾಗಿ ಸೆಟ್ ಆಗುತ್ತೆ, ಯಾಕಂದ್ರೆ ಇದು ಲೈಟ್ ಕಲರ್. ನೋಡಿ ಫೇರ್ ಇರೋರ್ಗೂ ಸೆಟ್ ಆಗುತ್ತೆ, ಮೀಡಿಯಂ ಕಲರ್ ಇರೋರ್ಗೂ ಸೆಟ್ ಆಗುತ್ತೆ. ಈ ಕಲರ್ ಅಂತೂ ಒಂದು ಬೆಸ್ಟ್ ಕಲರ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಈ ಒಂದು ನೈಲ್ ಕಿಟ್ ನ ಇಟ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಬಿಲೋ 200 ರುಪೀಸ್ಗೆ ಸಿಗುತ್ತೆ. ನನಗೆ ಜಸ್ಟ್ 160 ರುಪೀಸ್ಗೆ ಸಿಕ್ಕಿರೋದು ನೋಡಿ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇಷ್ಟು ಕಡಿಮೆ ಬಜೆಟ್ಗೆ ಇಷ್ಟು ಚೆನ್ನಾಗಿರುವಂತ ನೇಲ್ಸ್. ನೇಲ್ ಆರ್ಟ್ ಮಾಡ್ಸಿದ್ರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ನೋಡಿ. ಸೇಮ್ ಇದೇನಾದ್ರೂ ನಾವು ಆರ್ಟಿಫಿಷಿಯಲ್ ನೇಲ್ ಸ್ಟಿಕ್ ಮಾಡಿದೀವಿ ಅಂತಾನೆ ಅನ್ನಿಸ್ತಾ ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ.
ನನ್ಗಂತೂ ಸಕ್ಕತ್ ಇಷ್ಟ ಆಯ್ತು. ಈ ಕೈಗೂ ಹಾಕೊಂಡ್ರು ಚೆನ್ನಾಗಿರತ್ತೆ. ಬಟ್ ನಾನು ಇದನ್ನೇ ನಾಳೆ ತನಕ ಇರ್ಸ್ಕೊಂತೀನೋ ಇಲ್ವೋ ಗೊತ್ತಿಲ್ಲ. ಸೊ ನಮ್ದು ನಾನು ಆಕ್ಚುಲಿ ತರಕಾರಿ ಕಟ್ ಮಾಡುವಾಗೆಲ್ಲ ಈ ನೈಲ್ಸ್ ನೇ ಕಟ್ ಮಾಡ್ಬಿಡ್ತೀನಿ, ಹಂಗೆ ಕಟ್ ಮಾಡ್ತಾ ಎಲ್ಲ. ಮತ್ತೆ ನಂದು ಫೇಶಿಯಲ್ ಮತ್ತೆ ಐಬ್ರೋಸ್ ಮಾಡಕ್ಕೂ ಕೂಡ ನನ್ಗೆ ಹಿಂಗೆ ಥ್ರೆಡ್ ಇಟ್ಕೊಳಕ್ಕೂ ಕೂಡ ಕಷ್ಟ ಆಗತ್ತೆ. ಈಗ ನಾನು ನೈಟ್ ವಿಡಿಯೋ ಮಾಡ್ತಾ ಇದೀನಲ್ವಾ, ಸೊ ನೋಡೋಣ ಬೆಳಗ್ಗೆ ನಾಳೆ ಇವಾಗ ಆಷಾಢ ಇದೆ, ಕ್ಲೈಂಟ್ಸ್ ಯಾರು ಅಷ್ಟು ಬರಲ್ಲ. ನೋಡೋಣ ಆದಷ್ಟು ಇಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸಕ್ಕತ್ತಾಗಿದೆ. ನೀವಂತೂ ಒಂದು ಪರ್ಚೇಸ್ ಮಾಡಿ ಇಟ್ಕೊಳ್ಳೇಬೇಕು. ತುಂಬಾ 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 ಚೆನ್ನಾಗಿದೆ. ನಾನು ಏನಕ್ಕೆ ಇಷ್ಟ ಹೇಳ್ತಿದೀನಿ ಅಂದ್ರೆ, ಇಷ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಇದು ನಿಜ ಬೆಸ್ಟ್ 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 ದಿ ಬೆಸ್ಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಸಕ್ಕತ್ ಇಷ್ಟ ಆಯ್ತು. ನೋಡಿ ನೈಲ್ ಸೂಪರ್ ಆಗಿದೆ, ಪರ್ಚೇಸ್ ಮಾಡಿ. ಇನ್ನು ನಾನು ನೈಲ್ ಆರ್ಟ್ ಮಾಡ್ಕೊಳ್ಬೇಕು ಅಂತ ನಾನು ಥಿಂಕೆ ಮಾಡ್ತಿರ್ಲಿಲ್ಲ. ಯಾಕಂತ ಅಂದ್ರೆ ನನಗೆ ನೈಲ್ ಆರ್ಟ್ ನಾನು ಇರ್ಸ್ಕೊಳಲ್ಲ, ನನ್ನ ಪ್ರೊಫೆಷನ್ಗೆ ಸೆಟ್ ಆಗಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೆ. ಸೊ ನೀವು ಕಮೆಂಟ್ ಹಾಕಿದಕ್ಕೆ ನಾನು ಓಕೆ ನೈಲ್ ಆರ್ಟ್ ಅಂತೂ ನಾನು ಕಲ್ತಿಲ್ಲ, ನೈಲ್ ಆರ್ಟ್ ಹೇಳ್ಕೊಳಕ್ ಆಗಿಲ್ಲ ಅಂದ್ರೂ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ರೀತಿ ಆರ್ಟಿಫಿಷಿಯಲ್ ನೈಲ್ ನ ನಾನು ಸ್ಟಿಕ್ ಮಾಡೋದಾದ್ರೂ ಅಟ್ಲೀಸ್ಟ್ ಹೇಳ್ಕೊಡ್ಬೋದಲ್ವಾ ಅಂತ ನನ್ ಮೈಂಡಿಗೆ ಬಂದು ನಾನು ನೈಕಾದಲ್ಲಿ ಸರ್ಚ್ ಮಾಡಿದೆ ಈ ಒಂದು ನೈಲ್ಸ್. ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಆ ರಿವ್ಯೂಸ್ ಇದ್ದಂಗೆ ನನ್ ರಿವ್ಯೂ ಅಷ್ಟೇ ತುಂಬಾ 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 ಚೆನ್ನಾಗಿದೆ. ನೋಡಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಆರ್ಟಿಫಿಷಿಯಲ್ ನೈಲ್ಸ್ ಅಂತ ಗೊತ್ತಾಗದೇ ಇಲ್ಲ. ಮತ್ತೆ ರೆಗ್ಯುಲರ್ ಯೂಸ್ಗೂ ಕೂಡ ಈ ರೀತಿ ಆಕ್ಚುಲಿ ರೆಗ್ಯುಲರ್ ಯೂಸ್ ಕೂಡ ಮಾಡ್ತಿದೀವಿ ಅಂತ ಎಷ್ಟೊಂದ್ ಜನ ನಮ್ಗೆ ರಿವ್ಯೂ ಕೊಟ್ಟಿದ್ರು. ಅದ್ರಲ್ಲಿ ನಾನ್ ನೋಡ್ದೆ ನೈಕಾದಲ್ಲಿ. ನೀವೇನಾದ್ರೂ ಆಫೀಸ್ಗೆ ಹೋಗುವಾಗ, ಆಫೀಸ್ಗೆ ಹೋಗ್ತಿದ್ದೀರಾ ಮತ್ತೆ ಹೊರಗಡೆ ಡೈಲಿ ಹೋಗ್ತಿದ್ದೀರಾ ಅಂದ್ರೆ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಮೇಂಟೈನ್ ಮಾಡೋರು ಮಾಡ್ತಾರೆ ಆಕ್ಚುಲಿ ನೈಲ್ಸ್ ನ. ಇವಾಗ ನೀವು ನಿಮ್ದೇ ನೈಲ್ ಏನಾದ್ರು ಗ್ರೋ ಆದ್ರೆ ನೀವು ಮೇಂಟೈನ್ ಮಾಡ್ತಿರಲ್ಲ, ಅದೇ ರೀತಿ ಮೇಂಟೈನ್ ಮಾಡ್ಬೋದು. ನೋಡೋಣ ಇದು ಗ್ಲೂ ಎಷ್ಟ್ ದಿನ ಬರುತ್ತೋ ಗೊತ್ತಿಲ್ಲ, ಬಟ್ ಇರೋವರೆಗೂ ನೀವು ಆರಾಮ್ಸೆ ಮೇಂಟೈನ್ ಮಾಡ್ಬೋದು. ಸಖತ್ತಾಗಿದೆ. ಮತ್ತೆ ಇಲ್ಲಿ ಗ್ಲೂನು ಅಷ್ಟೇ ಹೆಚ್ಚಿಗೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಎಕ್ಸ್ಟ್ರಾ ಗ್ಲೂ ಏನಾದ್ರೂ ಸಿಗ್ಬೋದೇನೋ, ಐ ಥಿಂಕ್ ಗೊತ್ತಿಲ್ಲ ನಂಗೆ. ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬೋದು, ಸಿಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಈ ನೈಲ್ಸ್ ಒಂದ್ಸರಿ ನೀವು ತಗೊಂಡ್ ಇಟ್ಕೊಂಡ್ರೆ ಮತ್ತೆ ನೀವು ರಿಮೂವ್ ಮಾಡಿ ಮಾಡಿ ಪದೇ ಪದೇ ಹಾಕೊಳ್ಬೋದು. ಈ ಗ್ಲೂ ಒಂದ್ ಖಾಲಿ ಆದ್ರೆ ಗ್ಲೂ ಸಿಗ್ಬೋದು, ಮೋಸ್ಟ್ಲಿ ಸಿಗುತ್ತೆ ಅನ್ಸುತ್ತೆ. ಆರ್ಟಿಫಿಷಿಯಲ್ ನೈಲ್ಸ್ ನ ಸ್ಟಿಕ್ ಮಾಡುವಂತ ಗ್ಲೂ ಅಂತ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನಾನು ಇನ್ನ ಸರ್ಚ್ ಮಾಡಿಲ್ಲ, ನೋಡ್ತೀನಿ. ಸಿಕ್ಕಿದ್ರೆ ನಾನು ಅದನ್ನು ಕೂಡ ಕಮೆಂಟ್ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ದಿ ಬೆಸ್ಟ್ ಬೆಸ್ಟ್ ಪ್ರಾಡಕ್ಟ್. ಕಂಪಲ್ಸರಿ ಪರ್ಚೇಸ್ ಮಾಡಿ. 160 ರೂಪಾಯಿ ಎಲ್ಲೋ ಒಂದ್ ಕಡೆ ಏನಾದ್ರು ಒಂದು ಪಾನಿಪುರಿ ಏನಾದ್ರು ತಿನ್ನಕ್ ಹೋದ್ರು ಕೂಡ ಹೊರಟೋಗ್ಬಿಡುತ್ತೆ. ಬಟ್ ನೋಡಿ ಎಷ್ಟು ಚೆನ್ನಾಗಿರುವಂತ ನೇಲ್ಸ್, ಸಕ್ಕತ್ತಾಗಿದೆ. ನನಗಂತೂ ಹೆವಿ ಖುಷಿ ಆಗ್ತಿದೆ. ನೋಡಿ ನನ್ನ ನೈಲ್ಸ್ ನೇ ನಾನು ನೋಡ್ಕೊಳ್ತಿದೀನಿ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಈ ಒಂದು ನೇಲ್ಸ್ ನ ಪರ್ಚೇಸ್ ಮಾಡ್ತೀರಾ ಅಂತ ಕೂಡ ನನ್ ಕಮೆಂಟ್ ಮಾಡಿ. ಯಾಕಂದ್ರೆ ನನಗೆ ಫುಲ್ ಸ್ಯಾಟಿಸ್ಫೈಡ್ ಈ ಒಂದು ನೈಲ್ಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.